ಮಹೇಶ್ ದಾಸ್ ಎಂಬ ಸಾಮಾನ್ಯ ವ್ಯಕ್ತಿ ಬೀರ್ಬಲ್ ಆಗಿ ಬದಲಾಗಿದ್ದು ಹೇಗೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಇದೆ ನೋಡಿ. ಅಕ್ಬರ್ ಚಕ್ರವರ್ತಿ ದೆಹಲಿಯನ್ನು ಆಳ್ತಿರ್ಬೇಕಾದ್ರೆ ಈ ಮಹೇಶ್ ದಾಸ್ ಎಂಬ ಹುಡುಗನ ಬಗ್ಗೆ ಕೇಳಿದರು. ಯಾಕಂದ್ರೆ ಈ ಹುಡುಗ ಭಾಳ ಬುದ್ಧಿವಂತ, ಇಂಟೆಲಿಜೆಂಟ್ ಇದ್ದ. ಸೊ ಅಕ್ಬರ್ ಕಿವಿಗೆ ಬಿದ್ದಿತ್ತು. ಒಂದು ದಿನ ಆಸ್ಥಾನಕ್ಕೆ ಕರೆಸ್ತಾರೆ ಮಹೇಶ್ ದಾಸನನ್ನು. ಕರೆಸಿಬಿಟ್ಟು ಎಲ್ಲ ಏನೋ ಭಾಳಷ್ಟು ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಆ ಮಹೇಶ್ ದಾಸನ ಉತ್ತರಗಳು ಭಾಳಷ್ಟು ಅಕ್ಬರ್ನನ್ನು ಭಾಳಷ್ಟು ಇಂಪ್ರೆಸ್ ಮಾಡಿಬಿಡುತ್ತೆ. ಹೀಗಾಗಿ ಅಕ್ಬರ್ ಏನು ಹೇಳ್ತಾರೆ, ಆ ಆಸ್ಥಾನದ ಎಲ್ಲ ಕವಿಗಳು, ಮಂತ್ರಿಗಳು ಎಲ್ಲರಿಗೂ ಏನು ಹೇಳ್ತಾರೆ, ಈತನೂ ಕೂಡ ಇನ್ಮೇಲೆ ನನ್ನ ಆಸ್ಥಾನದಲ್ಲಿ ಇರಬೇಕು, ನನ್ನ ಜೊತೆಯಲ್ಲಿ ಇರಬೇಕು, ಆ ಥರ ನೋಡ್ಕೊಳ್ಳಿ ಅಂತ. ಆವಾಗ ಅಲ್ಲಿರುವಂಥ ಪುರೋಹಿತರು ಅಂದರೆ ಮುಲ್ಲಗಳು ಎಲ್ಲ ಇದ್ದರು. ಅವರು ಅದಕ್ಕೆಲ್ಲ ಒಪ್ಪಲ್ಲ. ಯಾಕಂದರೆ ಆಸ್ಥಾನದಲ್ಲಿ ಯಾರು ಇರಬೇಕು ಅಂದರೆ ರಾಜ ಮನೆತನದಲ್ಲಿ ಹುಟ್ಟಿದವರು ಇರಬೇಕು, ಶಾಹಿ ಮನೆತನ ಅಂತ ಕರೀತಾರೆ. ಆದರೆ ಮಹೇಶ್ ದಾಸ್ ನೋಡಿದ್ರೆ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ದಾನೆ, ಸೊ ಇಲ್ಲಿ ಇವನಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಆಗ ಅಕ್ಬರ್ ಹೇಳ್ತಾರೆ, ಏನು ಮಾಡ್ತಿರೋ ಗೊತ್ತಿಲ್ಲ, ಇದಕ್ಕೊಂದು ದಾರಿ ಹುಡುಕಿ ಮಹೇಶ್ ದಾಸ್ ನನ್ನ ಆಸ್ಥಾನದಲ್ಲಿ ಬೇಕೇ ಬೇಕು, ಆ ವ್ಯಕ್ತಿ ನನಗೆ ಬೇಕು ಅಂತ. ಅವಾಗ ಅಲ್ಲಿನ ಪುರೋಹಿತರ ಮುಲ್ಲ ಹೇಳ್ತಾರೆ, ಆಯಿತು, ಒಂದು ಕಂಡೀಷನ್ ಇದೆ. ಏನಪ್ಪ ಅಂದರೆ ಇವನನ್ನು ನಾವು ಆಸ್ಥಾನದಲ್ಲಿ ತೊಗೋಬೋದು, ಮಹಾರಾಜರು ನೀವು ಹೇಳಿದ ಮೇಲೆ ನಾವು ಇಲ್ಲಕ್ಕಾಗಲ್ಲ. ಅದರೊಂದು ಕಂಡೀಷನ್ ಇದೆ. ಏನಪ್ಪ ಅಂದರೆ ಈತ ಮುಂದೆ ಈ ಒಂದು ಆಸ್ಥಾನದಲ್ಲಿ ಇರಬೇಕಾದ್ರೆ ಆಸ್ಥಾನ ಮತ್ತು ರಾಜಮನೆತನದ ಎಲ್ಲ ನಿಯಮಗಳು, ರೂಲ್ಸು, ರೆಗ್ಯುಲೇಷನ್ ಎಲ್ಲವೂ ಫಾಲೋ ಮಾಡಬೇಕು, ಎಲ್ಲವೂ ಅಚ್ಚುಕಟ್ಟಾಗಿ ಪಾಲಿಸಬೇಕಾಗುತ್ತದೆ. ಒಂದು ವೇಳೆ ಅವುಗಳನ್ನು ಪಾಲಿಸುವಲ್ಲಿ ವಿಫಲನಾದರೆ ಈತನಿಗೆ ಗಲ್ಲು ಶಿಕ್ಷೆ ಕೊಡಲು ನಾವು ಎಲ್ಲರೂ ಸಿದ್ಧರಿದ್ದೇವೆ, ಇದು ಒಪ್ಕೊಳ್ತಾನ ಕೇಳಿ ಮಹೇಶ್ ದಾಸ್ ಅಂತ. ಅವಾಗ ಅಕ್ಬರ್ ಮಹೇಶ್ ದಾಸನ ಕಡೆ ತಿರುಗ್ತಾರೆ, ಕೇಳ್ತಾರೆ, ಮಹೇಶ್ ದಾಸ್, ಈ ಒಂದು ಕಂಡೀಷನ್ಗೆ ನಿನಗೆ ಒಪ್ಪಿಗೆ ಇದೆಯೇನಪ್ಪ ಅಂದಾಗ ಭಾಳಷ್ಟು ಜನ ಏನು ವಿಚಾರ ಮಾಡ್ತಾರೆ, ಒಂಚೂರು ಹೆಚ್ಚು ಕಡಿಮೆ ಆದರೂ ನನ್ನ ಜೀವನ ಹೋಗುತ್ತಲ್ಲ, ವಲ್ಲಪ್ಪ ಅಂತ ಹೋಗ್ಬಿಡ್ತಾರೆ. ಆದರೆ ಇಲ್ಲಿ ಮಹೇಶ್ ದಾಸ್, ಎಸ್, ಆ ನಿಯಮಗಳನ್ನು ನಾನು ಪಾಲಿಸ್ತೇನೆ, ಅವುಗಳನ್ನು ನಾನೇನಾದರೂ ಉಲ್ಲಂಘನೆ ಮಾಡಿದ್ದಾದರೆ ನೀವು ನನಗೆ ಗಲ್ಲು ಶಿಕ್ಷೆ ಮಾಡಿ ಅಂತ ಹೇಳ್ತಾರೆ. ಸೊ ರಿಸ್ಕ್ ತಗೋಬೇಕಂತ ಅರ್ಥ. ಜೀವನದಲ್ಲಿ ರಿಸ್ಕ್ ತಗೊಂಡಿದ್ದಿಲ್ಲ ಅಂದರೆ ಮಹೇಶ್ ದಾಸ್ ಇವತ್ತು ನಾವು ಬೀರ್ಬಲ್ ಅಂತ ಇತಿಹಾಸದಲ್ಲಿ ಒತ್ತನೇ ಇರಲಿಲ್ಲ. ಹೀಗಾಗಿ ದೊಡ್ಡ ಸಾಧನೆ, ದೊಡ್ಡ ಮಟ್ಟದ ಒಂದು ಪ್ರಯತ್ನ ಯಾವಾಗ ಆಗುತ್ತೆ ಅಂದರೆ ರಿಸ್ಕ್ ತಗೊಂಡಾಗ ಆಗುತ್ತೆ. ರಿಸ್ಕ್ ಇಲ್ಲದೇ ಸಾಧನೆ ಇಲ್ಲ, ಹೆಸರಿಲ್ಲ. ಇದು ನೆನ್ಪಿಟ್ಕೊಳ್ಳಿ.